ವೀಕ್ಷಕರೇ, ಅಯೋಧ್ಯ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯನ್ನು ನೆರವೇರಿಸಿದ ನಂತರ ಪ್ರತಿದಿನ ವಿಗ್ರಹದಲ್ಲಿ ಬದಲಾವಣೆ ಅನ್ನೋದು ಆಗ್ತಾ ಇದೆ. ಪ್ರಾಣ ಪ್ರತಿಷ್ಠಾಪನೆಯ ನಂತರ ಅಯೋಧ್ಯ ಬಾಲರಾಮನ ಪ್ರತಿಮೆಯಲ್ಲಿ ಜೀವಂತಿಕೆ ಅನ್ನೋದು ಎದ್ದು ಕಾಣ್ತಾ ಇದೆ. ಶ್ರೀ ಬಾಲರಾಮನ ಮುಖದಲ್ಲಿ ಹೀಗೆ ಹಲವಾರು ಬದಲಾವಣೆಗಳು ಆಗ್ತಾ ಇರೋದಾದ್ರೂ ಯಾಕೆ? ವಿಗ್ರಹವನ್ನು ನೋಡುತ್ತಲೇ ಇದ್ರೆ ರಾಮದೇವರ ಮೈ ಬಣ್ಣವೇ ಬದಲಾದಂತೆ ಕಾಣಿಸ್ತಾ ಇದೆ. ಕಪ್ಪು ಬಣ್ಣದಿಂದ ರಾಮದೇವರ ಮೈ ಬಣ್ಣ ಕಂದು ಬಣ್ಣಕ್ಕೆ ತಿರುಗ್ತಾ ಇದೆಯಂತೆ. ಅಷ್ಟೇ ಅಲ್ಲದೆ ಬಾಲರಾಮನ ಮೂರ್ತಿ ತಿರುಪತಿ ತಿಮ್ಮಪ್ಪನಂತೆ ಬದಲಾಗುತ್ತಿದ್ದು ಇದರ ಕುರಿತು ಹಲವಾರು ಚರ್ಚೆಗಳು ನಡೀತಾ ಇದೆಯಂತೆ. ಅಲ್ಲದೆ ಗರ್ಭಗುಡಿಯೊಳಗೆ ಗೆಜ್ಜಿ ಶಬ್ದ ಕೂಡ ಕೇಳಿ ಬರುವ ಹಾಗೆ ಭಾಸವಾಗ್ತಾ ಇದೆಯಂತೆ. ಹಾಗಾದ್ರೆ ಅಯೋಧ್ಯ ರಾಮ ಮಂದಿರದಲ್ಲಿ ಅಂಥದ್ದು ಏನಾಗ್ತಾ ಇದೆ? ಗರ್ಭಗುಡಿಯಲ್ಲಿ ರಾತ್ರೋರಾತ್ರಿ ಗೆಜ್ಜೆ ಶಬ್ದ ಕೇಳಿ ಬರ್ತಾ ಇರೋದಾದ್ರೂ ಯಾಕೆ? ಸಿಸಿಟಿವಿಯನ್ನ ನೋಡಿದ ಅರ್ಚಕರು ಶಾಕ್ ಆಗಿದ್ಯಾಕೆ? ಶ್ರೀರಾಮನ ಮೈಬಣ್ಣ ಯಾಕೆ ಬದಲಾಗ್ತಾ ಇದೆ? ನಿಜಕ್ಕೂ ರಾಮ ತಿಮ್ಮಪ್ಪನ ರೀತಿ ಬದಲಾಗ್ತಾ ಇದ್ದಾರಾ? ಈ ಎಲ್ಲ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋನಲ್ಲಿ ನೋಡೋಣ. ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಪೂರ್ತಿಯಾಗಿ ವಿಡಿಯೋವನ್ನ ನೋಡಿ. ಮಾಹಿತಿಯನ್ನ ತುಂಬಾ ಕಷ್ಟಪಟ್ಟು ನಿಮಗೆ ತಿಳಿಸೋದಕ್ಕೆ ಒಂದು ಪ್ರಯತ್ನವನ್ನ ಮಾಡಿದ್ದೀನಿ. ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಒಂದೇ ಒಂದು ಸಬ್ಸ್ಕ್ರೈಬ್. ಆಯ್ತಾ ಸಬ್ಸ್ಕ್ರೈಬ್? ಹಾಗೆ ಒಂದೇ ಒಂದು ಲೈಕ್ ಕೂಡ ಆಯ್ತಾ ಲೈಕು? ಜೊತೆಗೆ ನೀವೇನಾದ್ರೂ ಹಿಂದೂಗಳಾಗಿದ್ರೆ, ಶ್ರೀರಾಮನ ಭಕ್ತರಾಗಿದ್ರೆ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಹಾಗಾದ್ರೆ ಇನ್ಯಾಕ್ ತಡ, ಬನ್ನಿ ಡೈರೆಕ್ಟ್ ಆಗಿ ಟಾಪಿಕ್ ಕಡೆ ಹೋಗೋಣ. ವೀಕ್ಷಕರೇ, ಅಯೋಧ್ಯೆಯಲ್ಲಿ ಶ್ರೀರಾಮ ನೆಲೆಯೂರಿದ್ದು ಆಯ್ತು. ಮೊದಲಿಗೆ ಶ್ರೀರಾಮನ ಬಾಲರೂಪವನ್ನ ನೋಡಿದ ಕೆಲವರು ಅಚ್ಚರಿಗೊಂಡಿದ್ರು. ಅಲ್ಲದೆ ರಾಮನ ವಿಗ್ರಹದ ಮೈಬಣ್ಣ ನೋಡಿ ಅಚ್ಚರಿಪಟ್ಟಿದ್ರು. ಯಾಕೆಂದ್ರೆ ಉತ್ತರ ಭಾರತದಲ್ಲಿ ಕಪ್ಪು ವಿಗ್ರಹಗಳನ್ನ ಬಳಸೋದು ತೀರಾ ಕಡಿಮೆ. ಆದರೆ ಬಾಲರಾಮನ ಕೆತ್ತನೆಗೆ ಕಪ್ಪು ಶಿಲೆಯನ್ನ ಬಳಸಲಾಗಿದ್ದು ಅದು ಶ್ರೀರಾಮದೇವರ ಅಂದವನ್ನು ದುಪ್ಪಟ್ಟು ಹೆಚ್ಚಿಸಿದೆ. ಇನ್ನ ಮೂರ್ತಿಯ ಮುಖವನ್ನ ನೋಡ್ತಾ ಇದ್ರೆ ಬಾಲರಾಮ ಹೆಚ್ಚು ನಗುವಂತೆ ಭಾಸವಾಗತ್ತೆ. ಇದನ್ನ ಕೆತ್ತನೆ ಮಾಡಿದ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ಕೂಡ ತಿಂಗಳುಗಟ್ಟಲೆ ಕೆತ್ತಿದ ರಾಮನ ಮೂರ್ತಿಯಲ್ಲಿ ಬದಲಾವಣೆ ಆಗ್ತಾ ಇರೋದ್ರ ಬಗ್ಗೆ ಮಾಹಿತಿಗಳನ್ನ ಹೇಳಿದ್ದಾರೆ. ಅವರು ಹೇಳಿದಂತೆ ರಾಮನ ಮೂರ್ತಿಯಲ್ಲಿ ಹಲವಾರು ಬದಲಾವಣೆಗಳು ಆಗಿವೆ ಗೆಳೆಯರೆ. ಇದೀಗ ರಾಮನ ಮೈ ಬಣ್ಣ ಕೂಡ ಬದಲಾವಣೆ ಆಗ್ತಾ ಇದೆಯಂತೆ. ಮೊದಲಿಗೆ ಶ್ರೀರಾಮ ದೇವರ ಮೂರ್ತಿಯು ಕಡು ಕಪ್ಪು ಬಣ್ಣದಿಂದ ಕೂಡಿತ್ತು. ಆದ್ರೆ ಬರ್ತಾ ರಾಮನ ಮೈ ಬಣ್ಣ ಬದಲಾಯ್ತಾ ಇದೆಯಂತೆ. ಪ್ರತಿದಿನ ವಿಗ್ರಹದಲ್ಲಿ ಬದಲಾವಣೆ ಆಗ್ತಾ ಇರೋದನ್ನ ಕಂಡು ಅರ್ಚಕರೇ ಶಾಕ್ ಆಗಿದ್ದಾರೆ. ಅದರಲ್ಲೂ ದಿನೇ ಬಾಲರಾಮನ ಮುಖದಲ್ಲಿ ನಗುವಿನ ಜೊತೆಗೆ ಮುಖ ಭಾವವೂ ಕೂಡ ಬದಲಾಗ್ತಾ ಇದೆ ಅಂತ ಈ ಮೊದಲೇ ಅರ್ಚಕರು ಹೇಳಿದ್ರು. ಇದಾದ ಬಳಿಕ ರಾಮದೇವರಿಗೆ ವಿಭಿನ್ನ ಅಲಂಕಾರಗಳನ್ನ ಮಾಡಲಾಗ್ತಾ ಇದೆ. ಒಂದೊಂದು ಅಲಂಕಾರದಲ್ಲೂ ಬಾಲರಾಮ ವಿಭಿನ್ನವಾಗಿ ಕಾಣಿಸ್ತಾ ಇದ್ದಾರೆ. ರಾಮದೇವರ ಮುಖದಲ್ಲಿ ಬಾಲಕನ ಕಳೆ ಮತ್ತು ತೇಜಸ್ಸು ಹೆಚ್ಚಾಗ್ತಾ ಇದೆ. ಮೊದಲೇ ಹೇಳಿದ ಹಾಗೆ ಶ್ರೀರಾಮದೇವರ ಮೈಬಣ್ಣ ಕಪ್ಪು ಬಣ್ಣದಿಂದ ಕಂದು ಬಣ್ಣಕ್ಕೆ ತಿರುಗ್ತಾ ಇದೆಯಂತೆ. ಆದ್ರೆ ಅದನ್ನು ಸೂಕ್ಷ್ಮವಾಗಿ ನೋಡಿದವರಿಗೆ ಮಾತ್ರನೇ ಗೊತ್ತಾಗೋದಂತೆ. ಇನ್ನ ದೇವಸ್ಥಾನಕ್ಕೆ ಪ್ರತಿನಿತ್ಯ ಸಾವಿರಾರು ಭಕ್ತರು ಬರ್ತಾ ಇರ್ತಾರೆ. ಅಷ್ಟೆಲ್ಲ ಜನರ ಕಣ್ಣು ಶ್ರೀರಾಮದೇವರ ಮೇಲೆ ಬೀಳ್ತಾ ಇರುತ್ತೆ. ಅಷ್ಟಿದ್ರೂ ಕೂಡ ರಾಮರ ಮುಖದಲ್ಲಿರುವ ಕಳೆ ಮಾತ್ರ ಕಿಂಚಿತ್ತು ಕಮ್ಮಿಯಾಗಿಲ್ಲ. ಇನ್ನ ಬಾಲರಾಮನ ಗರ್ಭಗುಡಿಯಲ್ಲಿ ಪವಾಡಗಳೇ ನಡೀತಾ ಇದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಅವತ್ತು ಪ್ರಧಾನಿ ನರೇಂದ್ರ ಮೋದಿ ಚಿನ್ನದ ಗೆಜ್ಜೆಗಳನ್ನ ರಾಮನ ಪಾದಕ್ಕೆ ಅರ್ಪಿಸಿದ್ರು. ಇಂದು ಅದೇ ಪಾದದಿಂದ ಗೆಜ್ಜೆಯ ಶಬ್ದ ಕೇಳಿ ಬರ್ತಾ ಇದೆಯಂತೆ. ಅಷ್ಟು ಮಾತ್ರವಲ್ಲದೆ ಗರ್ಭಗುಡಿಯಲ್ಲಿ ಹಾಕಲಾಗಿರುವ ಸಿಸಿಟಿವಿಯನ್ನು ಪರೀಕ್ಷೆ ಮಾಡಿ ನೋಡಿದ ಅರ್ಚಕರಿಗೂ ಕೂಡ ಶಾಕ್ ಆಗಿತ್ತು. ಗರ್ಭಗುಡಿಯಲ್ಲಿ ಗೆಜ್ಜೆ ಶಬ್ದ ಬರ್ತಾ ಇದ್ದು ಸಿಸಿಟಿವಿ ಪರೀಕ್ಷಿಸಿದಾಗ ಅದರ ಚಲನವಲನ ಅಷ್ಟು ಸಮಂಜಸವಾಗಿ ಕಾಣಿಸ್ತಾ ಇಲ್ಲ. ಅಲ್ಲದೆ ರಾಮನ ವಿಗ್ರಹಕ್ಕೆ ಹಾಕಲಾದ ಬಟ್ಟೆಯು ಗಾಳಿಯಲ್ಲಿ ಹಾರಾಡುವಂತೆ ಕಾಣಿಸ್ತಾ ಇದೆಯಂತೆ. ಆದರೆ ಒಳಗೆ ಯಾವುದೇ ಗಾಳಿ ಹೋಗಲು ಸಾಧ್ಯವಿಲ್ಲ. ಯಾಕೆಂದ್ರೆ ಸುತ್ತಲೂ ಮುಚ್ಚಲಾಗಿದ್ದು ಗಾಳಿಯೇ ಇಲ್ಲದೆ ಹೇಗೆ ರಾಮನ ವಸ್ತ್ರ ಅಲಗಾಡ್ತಾ ಇತ್ತು ಅಂತ ಅಚ್ಚರಿಯನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನ ರಾಮನ ವಿಗ್ರಹದಲ್ಲಿ ಮೇಜರ್ ಆಗಿ 6 ಬದಲಾವಣೆಗಳನ್ನ ನಾವು ನೋಡಬಹುದು. ಕಣ್ಣಿನಲ್ಲಿ ಬದಲಾವಣೆಯಾಗಿದೆ, ಹಾಗೆ ತುಟಿಯಲ್ಲೂ ಕೂಡ ಬದಲಾವಣೆಯಾಗಿದೆ. ಅಷ್ಟೇ ಅಲ್ಲದೆ ರಾಮನ ಕೆನ್ನೆಗಳು ಕೂಡ ಬದಲಾವಣೆಯಾಗಿದೆ. ಕಣ್ಣಿನ ಉಬ್ಬು ಬದಲಾಗಿದ್ದು ರಾಮನ ಕಣ್ಣುಗಳಲ್ಲಿ ಶೈನಿಂಗ್ ಅನ್ನೋದು ದಿನೇ ಹೆಚ್ಚಾಗ್ತಾನೇ ಇದೆ. ಇನ್ನ ನಿಮಗೆಲ್ಲ ಗೊತ್ತಿರೋ ಹಾಗೆ ರಾಮನ ಕಣ್ಣುಗಳನ್ನ ಕೆತ್ತನೆ ಮಾಡಲು ಚಿನ್ನದ ಉಳಿ ಹಾಗೂ ಬೆಳ್ಳಿಯ ಸುತ್ತಿಗೆಯನ್ನ ಬಳಸಲಾಗಿತ್ತು. ಅಲ್ಲದೆ ಅರುಣ್ ಯೋಗಿರಾಜ್ ಅವರು ವಿಗ್ರಹದ ಕೆತ್ತನೆಗೆ ಯಾವುದೇ ಕೆಮಿಕಲ್ ಅನ್ನ ಬಳಸಿಲ್ಲ. ಅಂದ್ರೆ ಯಾವುದೇ ವಿಗ್ರಹ ಶೈನಿಂಗ್ ಬರೋಕೆ ಒಂದಿಷ್ಟು ಕೆಮಿಕಲ್ ಅನ್ನ ಕೆಲವರು ಬಳಸ್ತಾರೆ. ಆದ್ರೆ ಇವರು ಯಾವುದೇ ಒಂದು ಕೆಮಿಕಲ್ ಅನ್ನ ಆ ಒಂದು ವಿಗ್ರಹಕ್ಕೆ ಬಳಸಿಲ್ಲ.
ಆದರೆ ಪ್ರಾಣ ಪ್ರತಿಷ್ಠಾಪನೆಯಾದ ನಂತರ ರಾಮನ ವಿಗ್ರಹದಲ್ಲಿ ಶೈನಿಂಗ್ ಅನ್ನೋದು ಎದ್ದು ಕಾಣ್ತಾ ಇದ್ದು, ಅದರಲ್ಲೂ ರಾಮನ ಮುಖ, ಕಣ್ಣುಗಳಲ್ಲಿ ನಿಜಕ್ಕೂ ಮಿಂಚಿನಂತಹ ಹೊಳಪು ಬರ್ತಾ ಇರೋ ಹಾಗೆ ಅನುಭವವಾಗ್ತಾ ಇದೆ. ಇನ್ನ ದೂರದಿಂದಲೇ ದರ್ಶನ ಪಡಿತಾ ಇರೋ ಭಕ್ತರು ರಾಮ ಸಾಕ್ಷಾತ್ ತಿಮ್ಮಪ್ಪನಂತೆ ಕಾಣ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬಾಲರಾಮನನ್ನ ಮೊದಲ ಬಾರಿಗೆ ನೋಡಿದಾಗ ಎಲ್ಲರಿಗೂ ಹಾಗೆ ಫೀಲ್ ಆಗ್ತಾ ಇರತ್ತೆ. ತಿರುಪತಿಯಲ್ಲಿ ವಿಷ್ಣು ವೆಂಕಟೇಶ್ವರನ ಅವತಾರದಲ್ಲಿ ನೆಲೆಸಿದ್ದಾರೆ. ಅಲ್ಲಿಗೂ ಪ್ರತಿದಿನ ಲಕ್ಷಾಂತರ ಭಕ್ತರು ಬರ್ತಾ ಇರ್ತಾರೆ. ಅಲ್ಲೂ ಕೂಡ ದೂರದಿಂದಲೇ ತಿರುಪತಿ ತಿಮ್ಮಪ್ಪನ ದರ್ಶನ ಪಡೆದ ಭಕ್ತರು ತಿಮ್ಮಪ್ಪನ ವಿಗ್ರಹಕ್ಕೂ ಹಾಗೂ ಶ್ರೀ ಬಾಲರಾಮನ ವಿಗ್ರಹಕ್ಕೂ ತಾಳೆಯಾಕಿ ನೋಡಿದ್ದೆ. ಆದರೆ ತಿರುಪತಿ ತಿಮ್ಮಪ್ಪನಂತೆಯೇ ಶ್ರೀ ಬಾಲರಾಮ ಕೂಡ ಕಾಣಿಸ್ತಾ ಇದ್ದಾರೆ. ತಿಮ್ಮಪ್ಪನಿಗೆ ಹಾಕಿರುವ ನಾಮವನ್ನ ರಾಮದೇವರಿಗೆ ಹಾಕಿದ್ರೆ ಶ್ರೀರಾಮದೇವರ ವಿಗ್ರಹ ಡಿಟ್ಟು ತಿಮ್ಮಪ್ಪನಂತೆಯೇ ಕಾಣಿಸುತ್ತೆ ಅನ್ನೋದು ಎಲ್ಲರ ಒಂದು ನಂಬಿಕೆ. ಇನ್ನ ನಿಮಗೆಲ್ಲ ಗೊತ್ತಿರೋ ಹಾಗೆ ರಾಮ ಮಂದಿರ ಕುರಿತು ಮುಸ್ಲಿಮರು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಆದರೆ ಅದರಲ್ಲಿ ಕೆಲ ಮುಸ್ಲಿಮರು ಸೌಹಾರ್ದತೆಯನ್ನ ಸಾರ್ತಾ ಇದ್ದಾರೆ. ಕೆಲ ದಿನಗಳ ಹಿಂದಷ್ಟೇ ಮುಸ್ಲಿಂ ಯುವತಿ ಕಾಲ್ನಡಿಗೆಯಲ್ಲಿ ರಾಮದೇವರ ದರ್ಶನಕ್ಕೆ ಬಂದು ರಾಮದೇವರ ದರ್ಶನವನ್ನ ಪಡೆದಿದ್ದರು. ಅಷ್ಟೇ ಅಲ್ಲದೆ ಇಬ್ಬರು ಮುಸ್ಲಿಂ ಮಹಿಳೆಯರು ಅಯೋಧ್ಯೆಯ ಮಣ್ಣು ಸರಯೂ ನದಿ ನೀರನ್ನ ಕಾಶಿಗೆ ಕೊಂಡೊಯ್ದಿದ್ದಾರೆ. ಅಲ್ಲದೆ ಶ್ರೀರಾಮನ ಮುಸ್ಲಿಂ ಭಕ್ತರು ಲಕ್ನೋದಿಂದ 10 ದಿನಗಳ ಕಾಲ ಪಾದಯಾತ್ರೆಯ ಮೂಲಕ ಅಯೋಧ್ಯೆಯನ್ನ ತಲುಪಿ ದರ್ಶನ ಪಡೆದಿದ್ದಾರೆ. ಇದಾದ ಮೇಲಂತೂ ಅಯೋಧ್ಯೆಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮುಸ್ಲಿಮರು ಹೆಚ್ಚೆಚ್ಚಾಗಿ ಬರ್ತಾ ಇದ್ದಾರೆ. ಇನ್ನ ಫೆಬ್ರವರಿ 14ರಂದು ದುಬೈನ ಬುದಾಬಿಯಲ್ಲಿ ಅಂದ್ರೆ ಮುಸ್ಲಿಮರ ರಾಷ್ಟ್ರದ ನೆಲದ ಮೊಟ್ಟ ಮೊದಲ ಬೃಹತ್ ಹಾಗೂ ಭವ್ಯ ಹಿಂದೂ ದೇಗುಲವನ್ನ ಪ್ರಧಾನಿ ನರೇಂದ್ರ ಮೋದಿಯವರು ಉದ್ಘಾಟನೆ ಮಾಡಿದ್ರು. ಇಷ್ಟು ದೊಡ್ಡ ದೇವಾಲಯ ಅರಬ್ನಲ್ಲಿ ತಲೆ ಎತ್ತುತ್ತಾ ಇರೋದು ಇದೇ ಮೊದಲು. ಈ ಮಂದಿರ ನಿರ್ಮಾಣಕ್ಕೆ UAE ಸರ್ಕಾರ 27 ಎಕರೆ ಜಮೀನನ್ನ ಕೊಟ್ಟಿದೆ. ಹಾಗೂ ಅಬುದಾಬಿಯಲ್ಲಿ ತಲೆ ಎತ್ತಿ ನಿಂತಿರೋ ಈ ಮಂದಿರ ಪಶ್ಚಿಮ ಏಷ್ಯಾದಲ್ಲೇ ಅತಿ ದೊಡ್ಡ ಹಿಂದೂ ದೇವಾಲಯವಾಗಿದೆ. UAE ಸರ್ಕಾರ ತನ್ನ ನೆಲೆಯಲ್ಲಿ, ಅದರಲ್ಲೂ ಮುಸ್ಲಿಂ ನೆಲದಲ್ಲಿ ಹಿಂದೂ ದೇಗುಲ ನಿರ್ಮಾಣ ಹಾಗೂ ಮೂರ್ತಿ ಪೂಜೆಗೆ ಅವಕಾಶ ಕೊಟ್ಟಿದೆ. ಆದರೆ ಕೆಲ ಮುಸ್ಲಿಮರು ಹಿಂದೂಗಳನ್ನ ಕಂಡ್ರೆ ಉರಿದು ಬೀಳ್ತಾರೆ. ಹಿಂದೂ ದೇಗುಲಗಳನ್ನ ಧ್ವಂಸಗೊಳಿಸಿ ಮಸೀದಿಯನ್ನ ಮಾಡಿರೋದು ನಿಮಗೆಲ್ಲ ಗೊತ್ತೇ ಇದೆ. ಆದರೆ ಈಗ ಕಾಲ ಬದಲಾಗಿದೆ. ನರೇಂದ್ರ ಮೋದಿ ಸಾರಥ್ಯದಲ್ಲಿ ಭಾರತ ವಿಶ್ವಗುರುವಾಗಿದೆ. ಮುಸ್ಲಿಂ ರಾಷ್ಟ್ರಗಳು ಹಿಂದೂ ರಾಷ್ಟ್ರಗಳನ್ನ ತಬ್ಬಿಕೊಳ್ತಾ ಇದೆ. ಅದಕ್ಕೆ ಕಾರಣ ಪ್ರಧಾನಿ ನರೇಂದ್ರ ಮೋದಿಯವರು. ಇನ್ನ ಅಯೋಧ್ಯೆಯಲ್ಲಿಯೂ ರಾಮ ಮಂದಿರ ನಿರ್ಮಾಣ ಆಗೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರೇ ಕಾರಣ. ತೀರ್ಪು ಬಂದ ಕೇವಲ 4 ವರ್ಷಗಳಲ್ಲೇ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣವಾಗಿದೆ. ಅದು ಅಂತಿಂತಹ ಮಂದಿರವಲ್ಲ, ಯಾವುದೇ ಭೂಕಂಪಕ್ಕೂ ಜಗ್ಗದೇ ಇರೋ ಹಾಗೆ ಬೃಹತ್ ಹಾಗೂ ಭವ್ಯ ನಿರ್ಮಾಣವನ್ನು ಮಾಡಿರೋ ಮಂದಿರವಾಗಿದೆ. ಈ ದೇಗುಲಕ್ಕೆ ಸಾವಿರಾರು ವರ್ಷಗಳಾದರೂ ಏನೂ ಆಗೋದಿಲ್ಲ. ಯಾಕೆಂದ್ರೆ ಅಷ್ಟು ಬಲಿಷ್ಠವಾಗಿ ಈ ಒಂದು ಮಂದಿರವನ್ನ ಕಟ್ಟಲಾಗಿದೆ. 500 ವರ್ಷಗಳ ಹೋರಾಟಕ್ಕೆ ಜಯ ಸಿಕ್ಕು ರಾಮ ಮಂದಿರ ನಿರ್ಮಾಣವಾಗಿದ್ದು, ಅಲ್ಲಿ ನೆಲೆ ನಿಂತಿರುವಂತಹ ಶ್ರೀರಾಮ ಪವಾಡಗಳನ್ನು ಸೃಷ್ಟಿಸುವ ಮೂಲಕ ತನ್ನ ಇರುವಿಕೆಯನ್ನ ಭಕ್ತರಿಗೆ ತೋರಿಸ್ತಾ ಇದ್ದಾರೆ. ನಾವು ಕೊಟ್ಟ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಜೊತೆಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮುಖಾಂತರ ನಮ್ಮ ಎಲ್ಲರಿಗೂ ತಿಳಿಸಿ. ಇದರಿಂದ ನಮಗೆ ಇನ್ನೂ ಹೆಚ್ಚು ವಿಷಯಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಲು ಉತ್ಸುಕರಾಗ್ತೀವಿ. ನಮ್ಮ ಚಾನೆಲಲ್ಲಿ ಇಂತಹ ಅನೇಕ ಕುತೂಹಲಕಾರಿಗಳ ವಿಡಿಯೋಸ್ಗಳು ಇವೆ. ದಯಮಾಡಿ ನೀವು ಅವುಗಳನ್ನು ಸಹ ನೋಡಿ ಪ್ರೋತ್ಸಾಹಿಸಿ ಎಂದು ಈ ಮುಖಾಂತರ ತಮ್ಮಲ್ಲಿ ಕೇಳಿಕೊಳ್ಳುವೆ. ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು. ಜೈ ಶ್ರೀರಾಮ್.